ಕರ್ವಾಲೋ ಇದ್ರ ಸೆಕೆಂಡ್ ಪಾರ್ಟು. ಫಸ್ಟ್ ಪಾರ್ಟ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳ್ದಂಗೆ ಮಂದಣ್ಣನಿಗೆ ಹಾರುವ ಓತಿಕೆತ್ತದ ಬಗ್ಗೆ ಗೊತ್ತಿರುತ್ತೆ. ಅಟ್ಲೀಸ್ಟ್ ಈ ಹಾರುವ ಓತಿಕೆತ್ತ ಯಾಕೆ ಕರ್ವಾಲೋ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಅಂದರೆ ಇಡೀ ವಿಶ್ವನೇ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರತ್ತೆ. ಕರ್ವಾಲೋ ಅವರು ಕೂಡ ಅಂದರೆ ಈ ಸಿಕ್ಕಿದ್ರೆ ಇವ್ರಿಗೆ ಫಸ್ಟ್ ಇಡೀ ವಿಶ್ವದಲ್ಲಿ ಹಾರುವ ಓತಿಕೆತ್ತ ಸಿಗೋದೇ ಕರ್ವಾಲೋ ಅವ್ರಿಗೆ ಫಸ್ಟು ಮಂದಣ್ಣ ಹುಡುಕೊಟ್ರೆ. ಸೊ ಅವ್ರು ಅದೇ ಥರ ಮಂದಣ್ಣ ಹೇಳಿರೋ ಕಾಡಿಗೆ ಹೋಗಿ ಹುಡುಕ್ತಾರೆ. ಮಂದಣ್ಣನೂ ಕರ್ಕೊಂಡು ಹೋಗ್ತಾರೆ. ಅವ್ನ ಜೊತೆ ಇನ್ನಿಬ್ಬರೂ ಸೇರ್ಕೋತಾರೆ. ಅಸಿಸ್ಟೆಂಟು ಮಂದಣ್ಣ, ಲೇಖಕರು, ಕರ್ವಾಲೋ ಮತ್ತು ಅವ್ರ ಫೋಟೋಗ್ರಾಫರ್ಸ್ ಎಲ್ಲ ಸೇರಿ ಹುಡುಕ್ತಾ ಇರ್ತಾರೆ. ಹಾರುವ ಒಂದು ಕಡೆ ನೋಡಿದ್ರೆ ಕಾಣುತ್ತೆ, ಬಟ್ ಹಿಡಿಯೋಕ್ಕೆ ಹೋದಾಗ ಮತ್ತೆ ಸಿಗಲ್ಲ. ಸೊ ಅದೇ ಥರ ನೋಡ್ತಾ ಕೊನೆಗೆ ಲೇಖಕರ ದೃಷ್ಟಿ ಇದ್ರ ಮೇಲೆ ಬೀಳುತ್ತೆ, ಹಾರುವ ಓತಿಕೆತ್ತದ ಮೇಲೆ. ಅದನ್ನು ದಿಟ್ಟಿಸಿ ನೋಡ್ತಾ ಎಲ್ಲರೂ ಹಿಡಿಬೇಕು ಅಂತ ಪ್ಲಾನ್ ಆಗ್ತಾರೆ. ಎಲ್ಲರೂ ಹೋಗಿ ಅದನ್ನು ಹಿಡಿತಾರೆ, ಅದ್ರ ಬಾಲ ಹಿಡಿತಾರೆ. ಏನು ತಪ್ಪಿಸ್ಕೋಬೇಕು ಅಂದ್ಕೊಳ್ಳುತ್ತೆ, ಆಗಲ್ಲ. ಬಟ್ ಕೊನೆಗೆ ಹಿಡಿಯೋಕ್ಕೆ ಹೋಗ್ತಾರೆ, ಅದ್ರ ಬಾಲದಿಂದ ತಪ್ಪಿಸ್ಕೊಂಡು ಹೊರಟೋಗುತ್ತೆ. ಇಲ್ಲಿಗೆ ಈ ಕತೆ ಎಂಡಾಗುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.